ಇವಾಗ ನೋಡಿದೆಯಲ್ಲ ಟೈಮ್, ಇವಾಗ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ. ಕಂಟೆಂಟ್ ಕ್ರಿಯೇಷನ್ ಒಂದು ಸಲ ನೀನು ಮಾಡಕ್ ಶುರು ಮಾಡಿದೆ ಅಂದ್ರೆ ಆ ಮಜಾನೇ ಬೇರೆ ಮಗ. ನಿನಗೆ ಲೈಫಲ್ಲಿ ಕಾನ್ಫಿಡೆನ್ಸ್ ಬರಬೇಕು ಅಂದ್ರೆ ಕ್ಯಾಮ್ರಾ ಎದುರುಗಡೆ ಬಂದು ಸೋಷಿಯಲ್ ಮೀಡಿಯಲ್ಲಿ ಶೇರ್ ಮಾಡ್ತೀಯಲ್ಲ, ಫಸ್ಟ್ 2-3 ದಿನ ಭಯ ಇರುತ್ತೆ. ಆಮೇಲೆ ಯಾರು ಏನ್ ಅನ್ಕೋತಾರೋ ಅಂತ ಒಂದು ಫೀಲಿಂಗ್ ಇರುತ್ತೆ. ಕೆಲವೊಂದ್ಸಲ ಬ್ಯಾಡ್ ಕಮೆಂಟ್ಸ್ ಬರುತ್ತೆ, ಒಂದ್ಸಲ ಗುಡ್ ಕಮೆಂಟ್ಸ್ ಬರುತ್ತೆ. ಅದು ಏನೇ ಬರಲಿ ನಾನ್ ರೆಡಿ ಆಗಿರ್ತೀನಿ ಅಂತ ಕಂಟಿನ್ಯೂ ಮಾಡ್ತೀಯಲ್ಲ, ಆಮೇಲೆ ನಿನಗೆ ಬರುತ್ತೆ ಕಾನ್ಫಿಡೆನ್ಸ್. ಕೆಲವೊಂದ್ಸತಿ ಅವಮಾನ ಆಗತ್ತೆ, ಆಮೇಲೆ ಸನ್ಮಾನನೂ ಆಗ್ಬೋದು. ಈ ಸೋಷಿಯಲ್ ಮೀಡಿಯಾದಿಂದ ಎಷ್ಟು ಜನ ಸಕ್ಸಸ್ ಆಗಿಲ್ಲ ನೀವು ಡೇ ಬೈ ನೋಡ್ತಾನೆ ಇದ್ರ. ಡೇ ಬೈ ಡೇ ಒಬ್ರು ಇಬ್ರು ಅಲ್ಲ, 1000 ಜನ ಮೇಲ್ಗಡೆನೆ ಸಕ್ಸಸ್ ಆಗಿದ್ದಾರೆ. ರೀಸೆಂಟ್ ಆಗಿ ಆರ್ಯನ್ ಕೆಲ್ವಿನ್ ಮಿಲಿಯನ್ಸ್ ಆಫ್ ವ್ಯೂಸ್ ನೋಡ್ತಾನೆ ಇದ್ದೀರಲ್ಲ. ಆಮೇಲೆ ಈ ಸ್ಟೇಟಲ್ಲಿ ಆಂಧ್ರದಲ್ಲಿ ಸುರೇಶ್ ಅಂತ ಒಬ್ರು 1 ಮಿಲಿಯನ್ ಫಾಲೋವರ್ಸ್. ಈ ತರ ಎಷ್ಟೋ ಜನ ಇದ್ದಾರೆ ನಮ್ಗೆ ಗೊತ್ತಿಲ್ಲಂಗೆ. ಅವರು ಬರೀ ಕಂಟೆಂಟ್ ಕ್ರಿಯೇಷನ್ ದುಡ್ಡು ಮಾಡ್ತಾ ಇದ್ದಾರೆ, ಅವ್ರ ಹೆಸರು ಮಾಡ್ಕೋತಾ ಇದ್ದಾರೆ, ಅವ್ರ ನಾಲೆಜ್ ಈ ಸೋಷಿಯಲ್ ಮೀಡಿಯಾ ತೋರಿಸ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದರಿಂದನೇ ಅವ್ರ ಲೈಫ್ ಎಲ್ಲ ಸೆಟ್ ಮಾಡ್ಕೊಂಡಿದ್ದಾರೆ. ಅವರು ಪರ್ಸನಲ್ ಜಾಬ್ ಮಾಡ್ತಿದ್ದಾರೆ, ಅದೇ ತರ ಇದನ್ನು ಪ್ರೊಫೆಷನ್ ಆಗಿ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರ ನಾಲೆಜ್ ಇದ್ದಿದ್ದಕ್ಕೆ ಅವ್ರು ಬೆಳೀತಾ ಇದ್ದಾರೆ. ನಿಮ್ಮ ಹತ್ರನೂ ಏನಾದ್ರೂ ಒಂದು ನಾಲೆಜ್ ಇದ್ದೇ ಇರುತ್ತೆ. ನಿಮ್ ನಾಲೆಜ್ ಏನಿದೆ ಅಂತ ಒಂದ್ಸಲ ಥಿಂಕ್ ಮಾಡಿ, ಒಂದ್ಸಲ ಟ್ರೈ ಮಾಡಿ. ಲೈಫಲ್ಲಿ ಒಂದು ಸಲ ರಿಸ್ಕ್ ತಗೋಲಿ. ಫೇಲ್ಯೂರ್ ಆಯ್ತಾ, ಅದೊಂದು ಲೆಸನ್ ಅಂತ ಅನ್ಕೊಂಡ್ಬಿಟ್ಟು ನಿಮ್ ನೆಕ್ಸ್ಟ್ ಸ್ಟೆಪ್ಗೆ ಯೂಸ್ ಮಾಡ್ಕೋ. ಅದೇ ಸಕ್ಸಸ್ ಆಯ್ತಂದ್ರೆ ನಿಮ್ಮ ಲೈಫಲ್ಲಿ ಲೈಫೇ ಸೆಟ್ ಆಗತ್ತೆ. ಒಂದು ಸಲ ರಿಸ್ಕ್ ತಗೋ ಮಗ. ಆಗಿದ್ದಾಗ್ಲಿ ಎದ್ರುಕೊಂಡ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಇರೋದೊಂದೇ ಲೈಫ್ ಮಗ, ಮತ್ತೆ ಬರಲ್ಲ. ಅದು ನಿಮ್ಮಿಷ್ಟ. ಅದು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಿದ್ದೀನಿ. ನಾನು ಸ್ಟಾರ್ಟ್ ಮಾಡಿ 2 ತಿಂಗಳಾಯ್ತು. ನನ್ನ ಮೈಂಡಲ್ಲಿ ಏನೇ ನೋಡ್ತಾ ಇದ್ದೆ ಗೊತ್ತಾ, ಇನ್ನು ಏನಾದ್ರೂ ಒಂದು ಕಂಟೆಂಟ್ ಕೊಡ್ಲೇಬೇಕು. ನಿಮ್ಗೆ ಕಂಟೆಂಟ್ ಕೊಡ್ಬೇಕಂತ ನಾನು ಥಿಂಕ್ ಮಾಡ್ತೀನಲ್ಲ, ನನ್ನ ಮೈಂಡ್ ಮೋಟಿವೇಟ್ ಆಗ್ತಿದೆ, ನನ್ನ ಮೈಂಡ್ ಶಾರ್ಪ್ ಆಗ್ತಿದೆ. ನೀವು ಯಾರಾದ್ರೂ ಒಬ್ಬರಾದ್ರೂ ಚೇಂಜ್ ಆಗ್ತಿರೋ ಇಲ್ಲ ಗೊತ್ತಿಲ್ಲ, ಬಟ್ ನಾನಂತೂ ಪಕ್ಕ ಚೇಂಜ್ ಆಗೇ ಆಗ್ತಿದ್ದೀನಿ. ನೀವು ಇದೇ ತರ ಮಾಡ್ಬೇಕಂತ ಒಂದು ಸಲ ಸ್ಟಾರ್ಟ್ ಮಾಡಿ. ನಿಮ್ಗೆ ಏನಾದ್ರೂ ಟಿಪ್ಸ್ ಬೇಕಾದ್ರೆ ನಮ್ಗೆ ಸಪರೇಟ್ ಆಗಿ ನನ್ನ ಅಕೌಂಟ್ ಫಾಲೋ ಮಾಡಿ, ಶೇರ್ ಮಾಡಿ, ಪರ್ಸನಲ್ ಮೆಸೇಜ್ ಮಾಡಿ. ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ನನ್ನ 2 ಮಂತ್ಸ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಶೇರ್ ಮಾಡ್ತೀನಿ. ಓಕೆನಾ?